ಕರ್ನಾಟಕ ರಾಜ್ಯದ ನಮ್ಮ ಯುಡಿ ನಗರಾಭಿವೃದ್ಧಿ ಸಚಿವರು ಜಿ ಟಿ ದೇವೇಗೌಡರಿಗೆ ಸೈಟ್ ಕೊಟ್ಟಿದ್ದೀವಿ, ಮಾದಗಳ್ಳಿಯಲ್ಲಿ 1 ಎಕರೆ ಜಾಗ ಕೊಟ್ಟಿದ್ದೀವಿ ಅಂಥೇಳಿ ಪ್ರೆಸ್ ನೋಟಲ್ಲಿ ಅದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಸಚಿವರು. ನಾನು ನಿಮ್ಮನ್ನೆಲ್ಲ ಕರೆದು ನನ್ನ ಅದು ಯಾರೋ ಒಂದು ಪಾರ್ಟಿ ಹುಡುಗ ಅದು ಯಾರೋ 100 ಸೈಟ್ ಮಾಡೋನೆ ಅಂತ ಹೇಳಿದಾಗ ಕ್ಲಾರಿಫೈ ಮಾಡಿದೆ. ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ. ನನ್ನ ಜೀವನವನ್ನು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನಾನು 71 ಇಸ್ವಿ ಎಚ್ ಎಲ್ ತಿಮ್ಮೇಗೌಡರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ MP ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು. 72ರಲ್ಲಿ ಕೆ ಪುಟ್ಟಸ್ವಾಮಿಯವ್ರನ್ನ ಚಾಮುಂಡೇಶ್ವರಿ ಗೆಲ್ಲಿಸ್ತು. 78ರಲ್ಲಿ ರೆಡ್ಡಿ ಕಾಂಗ್ರೆಸ್ ಕೆಂಪೇಗೌಡರು ಸೋತರು. 80ರಲ್ಲಿ ರಾಜಶೇಖರ ಮೂರ್ತಿಯವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಜವಾಬ್ದಾರಿ ಪೂರ್ಣ ವಹಿಸ್ಕೊಂಡು ನಾನು ಕೆಂಪೇಗೌಡರು ಗೆಲ್ಲಿಸಿದ್ವಿ. 83ರಿಂದ 2004ರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಾಗಿ ಇಬ್ಬರು ಕೂಡ ರಾಜಕಾರಣ ಮಾಡ್ಕೊಂಬಂದಿದ್ದೀವಿ. ಅವರಾದರೂ ಸರಿ, ನೇರ ಕಂಡಿರ್ತಕ್ಕಂಥದ್ದು ಯಾರಾದರೂ ಸರಿ, ಜಿ ಟಿ ದೇವೇಗೌಡನ ಒಂದು ಕೊಟ್ಟ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡ ವೈಯಕ್ತಿಕವಾಗಿ ಕೇಳ್ದ ಅಂತ ಇಲ್ಲ. 50-55-60 ವರ್ಷದ ರಾಜಕಾರಣದಲ್ಲಿ ನಾನು ಆವತ್ತೇ ಹೇಳಿದೆ, ನನಗೆ ಯಾವುದೇ ಒಂದು ಚೌಲ್ಟ್ರಿ ಕಟ್ಟಿರೋದಾಗಲಿ, ಒಂದು ಪೆಟ್ರೋಲ್ ಬಂಕ್ ತಗೊಂಡಿರೋದಾಗಲಿ, ಒಂದು ಹೋಟ್ಲ್ ಕಟ್ಟಿರೋದಾಗಲಿ, ಒಂದು ಸ್ಕೂಲ್ ಮಾಡಿರೋದಾಗಲಿ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿರೋದಾಗಲಿ ನಾನು ಜೀವನದಲ್ಲಿ ಮಾಡೋಕ್ಕಾಗಿಲ್ಲ. ನಮ್ಮ ತಂದೆ ಒಂದು 15 ಎಕರೆ ಕುಷ್ಕಿ ಜಮೀನು, ಆ ಕುಷ್ಕಿ ಜಮೀನನ್ನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಬಂಗಾರದಂಥ ತೋಟ ಮಾಡಿ ಪ್ರಗತಿಪರ ಕೃಷಿಕನೂ ಆದೆ. ದುಡ್ದೆ 15 ವರ್ಷಗಳ ಕಾಲ ಹೊತ್ತು ಬಿತ್ತು. ಅದಾದಮೇಲೆ ಒಂದು 15 ಎಕರೆ ಜಮೀನನ್ನ ಅಲ್ಲೇ ಕೃಷಿ ಲ್ಯಾಂಡನ್ನು ಪಕ್ಕದಲ್ಲಿರೋವನ್ನ ತಗೊಂಡಿದ್ದೀನಿ ಊರ ಹತ್ರ. ಬಿಟ್ಟರೆ ಇನ್ಯಾವುದು ಖರೀದಿ ಮಾಡಿದಾಗಲಿ ತೊಡಗಿಸ್ಕೊಂಡಿರೋದಾಗಲಿ ನನ್ನ ಬದುಕಲ್ಲಿ ನನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನೋ ಈ ದೇಶದಲ್ಲೇ ಇನ್ನೊಬ್ಬ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ, ಇಷ್ಟು ಸಾಲಗಾರನಾಗಿ ರಾಜಕಾರಣ ಧೈರ್ಯದಿಂದ, ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಅವತ್ತಿಂದ ಯಾರಿಗೆ ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ. TAPCMS, PLD ಬ್ಯಾಂಕು, DCC ಬ್ಯಾಂಕು, ಜಿಲ್ಲಾ ಪರಿಷತ್ 2 ಬಾರಿ ಗೆಲ್ಲಿಸಿರೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ನಾನು ಇವತ್ತು ಮಂತ್ರಿ ಆಗಿದ್ದೆ. ನಿರಂತರವಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಲಿಸಿದ್ದಾರೆ. ಹುಣಸೂರಲ್ಲಿ ಹೋಗಿ ಗೆದ್ದಿದ್ದೆ, ನನ್ನ ಕ್ಷೇತ್ರ ಅಲ್ಲ ಅದು, ಗೆಲ್ಲಿಸಿದ್ರು. ಇಲ್ಲೆಲ್ಲರೂ ಜಿ ಟಿ ದೇವೇಗೌಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 90 ಭಾಗ ನನ್ನ ಕ್ಷೇತ್ರ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ. 90 ಭಾಗ ಲೇಔಟ್ಗಳು, ಬಿಲ್ಡಿಂಗ್ಗಳು, ಹೋಟ್ಲುಗಳು, ಎಲ್ಲ ಕಮರ್ಷಿಯಲ್ಲು, ಬಾರ್ಗಳು ಎಲ್ಲ ಇರ್ತಕ್ಕಂಥದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾರಾದರೂ ಒಬ್ಬರು ಇಷ್ಟು ವರ್ಷಗಳ ಕಾಲ 10-11 ವರ್ಷದಿಂದ ಶಾಸಕ ಆಗಿದ್ದೀನಿ, ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಒಂದು ನಿವೇಶನ ನಾನು ಪಡೆದಿಲ್ಲ. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಚಾಮುಂಡೇಶ್ವರಿ ಜನ ನನ್ನನ್ನು ಕೈ ಹಿಡಿತಾ ಇರಲಿಲ್ಲ, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ದುಡಿಮೆ, ಗುರಿ, ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರ ಜನ ಕಾಪಾಡ್ಕೊಂಡ್ಬಂದವ್ರೆ. ಒಂದು ನಿವೇಶನ ಇದೆ. ನಮ್ಮ ಗೋವಿಂದರಾಜು ಅವರು ಇದ್ದಾಗ ನಮ್ಮ ಫ್ರೆಂಡ್ಸ್ ಬಂದು
ಅಣ್ಣ ನಾವೊಂದು ಅರ್ಜಿ ಹಾಕ್ತೀವಿ ನೀವೊಂದು ಅರ್ಜಿ ಹಾಕಿ ಅಂತೇಳಿ ಒಂದು ಅರ್ಜಿ ಹಾಕ್ಸಿದ್ರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೈಟ್ ಕೇಳಿ. ಜಯಲಕ್ಷ್ಮೀಪುರಂ ಬಾಡಿಗೆ ಮನೇಲಿ ವಾಸ ಇದ್ದೆ. ಆದರೆ ಲಾಟ್ರಿನಲ್ಲಿ ಒಂದು ಬಂದಿದೆ. ಲಾಟ್ರಿನಲ್ಲಿ ಆ 85 ಆ ಟೈಮಲ್ಲಿ ಗೋವಿಂದರಾಜು ಅಧ್ಯಕ್ಷ ಇದ್ದಂಥ ಟರ್ಮು ಲಾಟ್ರಿ ಮಾಡಿದರು. ಆ ಲಾಟ್ರಿನಲ್ಲಿ ಒಂದು 50-80 ಸೈಟ್ ಬಂದಿದೆ. ಲಾಟ್ರಿನಲ್ಲಿ ಅದೊಂದು ಸೈಟು ಆ ಕಾಲದಲ್ಲಿ ಬಿಟ್ಟರೆ ನನಗೆ ಬಿ ಕೆ ಪುಟ್ಟಯ್ಯ ಭಾರಿ ಆಪ್ತರು, ಡಿ ಮಾದೇಗೌಡರು ಆಪ್ತರು, ಬಸವೇಗೌಡರು ಆಪ್ತರು, ಅದಾದಮೇಲೆ ನಮ್ಮ ಸಾರಾ ಮಹೇಶ್ ಆಪ್ತರು, ಮೂಡಾ ಚೇರ್ಮನ್ನು, ಇವ್ರು ಎಲ್ಲರೂ ಮಾಡಲಿ ಅಂತ ಒತ್ತಾಯ ಮಾಡಿಸಿದ್ದೀವಿ ನಾವು. ವಿಜಯಕುಮಾರ್ ಮಾಡಿಸಿದ್ವಿ, ಧ್ರುವ ಕುಮಾರ್ ಇದ್ದರು, ಇನ್ನೊಬ್ಬರು ನಮ್ಮ ಮೋಹನ್ ಕುಮಾರ್ ಇದ್ದರು. ಅವ್ರು ಯಾರು ಕೇಳಿ ಜಿ ಟಿ ದೇವೇಗೌಡರು ಹಿಂಗೂನ ಅಂತ ಅಧ್ಯಕ್ಷಗಳು ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದರು, ರಾಜೀವ್ ಅವರು ಇದ್ದರು. ನಾನು ಒಂದು ನಿವೇಶನ ಪಡೆದಿಲ್ಲ. ಮಂತ್ರಿಗಳೇ, ನೀವು ಜವಾಬ್ದಾರಿಯಿಂದ ನಡೆದಿದ್ದರೆ ಈ ಕತೆ ಪುರಾಣಗಳು ಯಾವುದೂ ಬಿತ್ತಿರಲಿಲ್ಲ. ಜವಾಬ್ದಾರಿಯಿಂದ ನೋಡ್ಕೊಂಡಿದ್ರೆ ಮಂತ್ರಿಗಳು ಯಾವುದಾದ್ರು ಒಂದು ದೂರು ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನ ಅಧಿಕಾರಿಗಳನ್ನ ಕರೆದು ಕೂತು ನೇರವಾಗಿ ಮಾತಾಡಿದರೆ ಯಾರು ಬಂಡವಾಳ ಏನು ಅಂತ ನೇರವಾಗಿ ಬಯಲಾಗಬೇಕಾಗಿತ್ತು. ಅದಕ್ಕೆ ಅವಕಾಶ ಆಗಿಲ್ಲ.